ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಕಣ್ಣು ಬಿಡೋಕ್ಕಾಗ್ತಿಲ್ಲ ಬಿಕಾಸ್ ನಾನು ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಆ್ಯಂಡ್ ದೆನ್ ಐ ಆಮ್ ಡ್ರಿಂಕಿಂಗ್ ಮೈ ಫ್ರೆಶ್. ಇವತ್ತು ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ ನನಗೆ ಬೆಳಗ್ಗೆ. ಐ ಜಸ್ಟ್ ಲವ್ ದಿಸ್ ಒನ್ ಗೈಸ್. ಅದು ಏನಂತ ಗೊತ್ತಿಲ್ಲ. ವೈ ಐ ಲವ್ ಫ್ರೆಶ್. ನಂಗೆ ಏನೂ ಇಷ್ಟ ಆಗಲ್ಲ. ಈ ಫ್ರೆಶ್ ಒಂದು ಇಷ್ಟ ಆಗ್ಬಿಟ್ಟೈತೆ. ಅದು ತುಳಸಿ ಫ್ಲೇವರ್ ಇಸ್ ಮೈ ಅಡಿಕ್ಷನ್. ಸೊ ಇವತ್ತು ಬಂದುಬಿಟ್ಟು ಸಂಡೇ. ಓಕೆ, ಲೆಟ್ ಮೀ ಸ್ಟಾರ್ಟ್ ದ ವ್ಲಾಗ್. ಇವತ್ತು ಬಂದುಬಿಟ್ಟು ಸಂಡೇ. ಆ್ಯಂಡ್ ಸಂಡೇ ಏನಾದರೂ ಫುಲ್ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಏನು ಮಾಡ್ತೀವಿ ಮತ್ತು ಒಂದು ರೆಸಿಪಿ ಶೇರ್ ಮಾಡೋಣ ಇವತ್ತು. ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್, ಮೇ ಬಿ ಆಫ್ಟರ್ 5 months ಐ ಥಿಂಕ್. ಯಾ, ಸೊ ಇವತ್ತು ಯಾವುದಾದ್ರೂ ಒಳ್ಳೆ ರೆಸಿಪಿ ಶೇರ್ ಮಾಡೋಣ ನಿಮ್ಮೆಲ್ಲರ ಜೊತೆ. ಆ್ಯಂಡ್ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನು ಇಶಿಕ, ಏನು ಸ್ಪೆಷಲ್ ಸಂಡೇ ಮಾರ್ನಿಂಗು? ನಮ್ಮಪ್ಪ ಇಲ್ಲ ಗೈಸ್, ಅದೆಲ್ಲ ಸ್ಪೆಷಲ್ ಇಶಿಕ. ಊಟಕ್ಕೇನು ಸ್ಪೆಷಲ್ಲು ಗೊತ್ತಿಲ್ಲ, ಎಲ್ಲಿಂದನೋ ಗೊತ್ತಿಲ್ಲ. ಕಾಫಿ ಗ್ಲಾಸು, ಆಮೇಲೆ ಬಿಸ್ಕೆಟು ಎಲ್ಲ ನಮ್ಮ ಮಮ್ಮಿದೆ. ಐ ಥಿಂಕ್ ಇದೇನು ಆಯಿತಾ ನೋಡಿ. ಇದನ್ನೆಲ್ಲ ಒರೆಸ್ಬೇಕು. ಎಷ್ಟಿಗೆ ಟಿಶ್ಯೂ ಎತ್ಕೊಂಡ್ಬಂದ್ಬಿಡು, ಹಂಗೆ ನನಗೆ ಇರಿಟೇಟ್ ಆಗ್ತಾ ಇದೆ. ನಾನು ಇವತ್ತು ಬ್ರೈನ್ ಫ್ರೈ ತರಿಸಿದ್ದೀನಿ ಅಕ್ಕನಿಗೆ. ಓಸಿಡಿ ನಂಗೆ ಹಂಗೆಲ್ಲ ಪಾತ್ರೆಲೆಲ್ಲ ನೀರೆಲ್ಲ ಇದ್ರೆ ಇಷ್ಟ ಆಗಲ್ಲ. ಬ್ರೈನ್ ಫ್ರೈಯಾ? ಅದನ್ನ ಯಾರನ್ನ ತಿಂತಾರ ತರಿಸಿ? ಎಂಥ ಮಗಳು ಜನ್ಮ ಕೊಟ್ಟಿದ್ದೀನಿ. ಕಲ್ಲು ಹಾಕೊಂಡು ರಿವ್ಯೂಲ್ಲಿ ಪಾಪ ಕೇಳಿದ್ನಲ್ಲ ಫೋನ್ ಮಾಡಿ. ಇನ್ನೊಂಚೂರು ಉಪ್ಪಿರ್ಬೇಕಾಗಿತ್ತು. ಬಿಡಿ, ಏನೋ ಒಂದು ತಪ್ಪು ಮಾಡಿರ್ತಾರೆ, ಅದನ್ನು ತಪ್ಪನ್ನ ಎತ್ತಿ ತೋರಿಸ್ಬಾರ್ದು. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಮನುಷ್ಯ ಅನ್ನೋ ತಪ್ಪು ಮಾಡೋದು ಸಹಜ. ತಿದ್ದಿ ನಡೆಯೋನು ಮನುಷ್ಯ. ಚೆನ್ನಾಗಿ ಊಟ ಮಾಡಿ ಸೌಟಲ್ಲೇ ಶಿಕಾ. ಕೈಯಲ್ಲಿ ಹಾಕ್ಲಾ? ಹೌದು, ದೊಡ್ಡ ಬಿರಿಯಾನಿ ಎಲ್ಲ ಕೊಡ್ತೀವಿ. ಫ್ಯಾಮಿಲಿ ಪ್ಯಾಕ್ ಅಲ್ಲ, ಅದು ಮಿನಿ ಬಕೆಟ್. ನನಗೆ ಟರ್ಮ್ಸ್ ಹೇಳ್ಕೊಡ್ತೀಯಾ? ಓಕೆ, ಇದು ದೊಡ್ಡ ಬಿರಿಯಾನಿ ಕರೆಕ್ಟಾ? ಐ ವಾಂಟ್ ಕೋಕ್. ನಿಂಗೆ ಊಟ ಹಾಕಿ ನೀರು ಕೊಡೋದೇ ದೊಡ್ಡ ವಿಷಯ. ಅದ್ರಲ್ಲಿ ನಿಂಗೆ ಕೋಕ್ ನೀರು ಹಾಕ್ತಾ ಇದೆಯಾ? ನಾನು ಹಾಕ್ತಾ ಇದ್ದೀನಿ. ನಿಜ ಹೇಳ್ಬಿಡು ಇವಾಗ. ಕಾಸು ಕೊಟ್ಟಿರೋದು ನಾನು, ಅದು ನನ್ನ ಗಂಡಂದು. ಓಹೋ, ಕೋಕ್ ಬೇರೆ ಬೇಕಂತ. ತರಿಸಿರೋದು ನಾನು. ತರ್ಸೋದು ಯಾರು ಅನ್ನೋದು ಮುಖ್ಯ ಅಲ್ಲ, ದುಡ್ದಿರೋದು ನಮ್ಮ ಯಜಮಾನ್ರು. ಎತ್ತಿರೋದು ನೀನೇ, ಎತ್ತಿರೋದು ನಿನ್ ಗಂಡೆ, ನೀವೇ ಕೊಡ್ಬೇಕಾಗಿರೋದು ಮಮ್ಮಿ. ಅಮ್ಮ, ನಾವು ನೀರೊಂದು ಕೊಡ್ತೀರಮ್ಮ, ಕೋಕ್ ಎಲ್ಲ ನಾವು ಕೊಡಲ್ಲ. ನನಗೆ ಹೋಗ್ಬೇಕು, ಇಲ್ಲಾಂದ್ರೆ ಬೇರೆ ಏನಾನ ಕೇಳ್ಬಿಡ್ತೀನಿ ನಾನು. ಅದು ಬೇರೆ ಏನಾನ ಐತೆ, ಕೋಕ್ ಇಲ್ಲ. ಬ್ರೈನ್ ಫ್ರೈ ಚೆನ್ನಾಗೈತೆ, ಬಟ್ 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 ಇನ್ನೊಂಚೂರು ಎಫೆಕ್ಟ್ ಇರಬೇಕಾಗಿತ್ತು ಬ್ರೈನ್ ಫ್ರೈ. ಅದೇ ಎಫೆಕ್ಟ್. ಗೊತ್ತಾ, ಇದರಲ್ಲಿ ಚಟ್ನಿ ಕೊಟ್ಟವ್ರೆ, ಕ್ಯೂಟ್ ಆಗೈತೆ ಇದು. ಚೆನ್ನಾಯ್ತಾ? ಲೆಮನ್ ಎಲ್ಲಿ ನೋಡ, ಅದು ನಂಗೆ ಬಿಸಾಕೋದು. ಆಮೇಲೆ ಯಾರಾಯ್ತದ ಅದನ್ನ? I have people for that, okay? I have my sister for that, okay? This is my plate. ಅದು ಬಿರಿಯಾನಿ. ಚೆನ್ನಾಯ್ತು. ಅದು ಒಂಚೂರು ಬಿಸಿ ಇರಬೇಕಾಗಿತ್ತು. ಪೂರ್ತಿ ಒಂದು ಸಮಾಧಾನ, ಒಂದು ನೆಮ್ಮದಿ ಅನ್ನೋದು ಇರಬೇಕು. ಅದಕ್ಕೆ ಅದಿಲ್ಲ, ಇದಕ್ಕೆ ಇದಿಲ್ಲ. ಚಿಕನ್ ಜೊತೆ ಚೆನ್ನಾಗಿದೆ. ಒಂಚೂರು ಬಿಸಿ 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 ಮತ್ತೆ ಒಂದು ಗ್ಲಾಸ್ ಆಫ್ ಕೋಕ್ ಇರಬೇಕಾಗಿತ್ತು. ಚಿಕನ್ ಥರ ಕಾಣಿಸ್ತಾರೋ ಮಟನ್. ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮ ಮಮ್ಮಿ ಫ್ರೈ ಮಾಡ್ತಾರೆ, ಮಟನ್ ಫ್ರೈ. ಅದಕ್ಕೆ ಯಾರಾದರೂ ಹಿಂಗೆ ಲಿಟ್ರಲಿ ನಾನಾಗಿರೋದಕ್ಕೆ ನಿನ್ನ ಸಹಿಸ್ಕೊಳ್ತಾ ಇದ್ದೀನಿ. ಎಲ್ಲ ಏನಿಗೆ ಚಿತ್ರಾನ್ನವ ಏನು ನೋಡಿ ಗೈಸ್, ಈರುಳ್ಳಿ ಇಷ್ಟಪ್ಪ. ಆಮೇಲೆ ಇದನ್ನ ಸಪ್ರೇಟಾಗಿ ಕೊಯ್ದು ಹಾಕಲ್ಲ, ಕರಿಬೇವು, ಮೆಣಸಿನ್ಕಾಯಿ.
ಇದೊಂದು ಜಾಸ್ತಿ ಸೌಂಡ್. ಏನೋ ಒಂದು ರೆಸಿಪಿ ನಿಂಗೆ ಗೊತ್ತು ಅಂತ ಹೋಗ್ಬರಕ್ಕ. ನಾನು ಓವರಾಗಿ ಒಂದು ರೆಸಿಪಿಗೆ ಆಡ್ತಾ ಇಲ್ಲ, ನಾನು ಓವರಾಗಿ ನಿಂದ ಇದಕ್ಕೆ ಸಪ್ರೇಟಾಗಿ ಕಟ್ ಮಾಡಿ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಬೆಳ್ಳುಳ್ಳಿ ಹಾಕೋದು, ಅದಾದ್ಮೇಲೆ ಚಿಲ್ಲೀಸ್ ಹಾಕೋದು, ಅದಾದ್ಮೇಲೆ ಅದು ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೋದು ಅಲ್ಲ. ಇವಾಗ ನಾನು ಇಷ್ಟ ಬಂದಂಗೆ ಮಾಡ್ಬಿಡ್ತೀನಿ. ಆಯ್ತು ಮಾಡ್ಕೊ. ಅದಕ್ಕೆ ಅತಿಯಾಗಿ ಗೊತ್ತಿರೋರ್ನ ಜೊತೆ ಫ್ರೆಂಡ್ಶಿಪ್ ಮಾಡೋದು. ಫ್ರೆಂಡ್ಶಿಪ್ ಹಾಗೆ ಕೊಡ್ತಿ ಆಯ್ತು ಮಾಡಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದು ಹಚ್ಬಿಡ್ತಿ. ಸೋಂಪು ಒಂಚೂರು ಹಾಕು ನೋಡಿ ಹೇಳ್ತೀನಿ. ನಮ್ಮ ಬಿರಿಯಾನಿ ರೆಡಿ ಎಣ್ಣೆ ಮಾಡ್ಕೊಂಡು ಫುಲ್ ಹಾಕ್ಬಿಡ್ಲಾ? ಜಾಸ್ತಿ ಇದೆ ಜಾಸ್ತಿ ನೋಡಿ ಗೈಸ್ ಆರ್ ಕಿಚನ್ ಹೆಂಗೈತೆ ಅಂತ ಅಂದ್ಬಿಟ್ಟು. ನೋಡಿ ಏನಕ್ಕೆ ಅಲ್ಲಾಡ್ಸೋದು? ಏನಾಯ್ತು ಸ್ಫೂರ್ತಿ? ಹಂಗೆಲ್ಲ ಮಾಡಬೇಡ ಮಮ್ಮಿ. ಬರ್ಬೇಡ. ಅಲ್ಲೈತೆ ತಾನೆ ಸೋಂಪು, ನೋಡಿ ಅಲ್ಲೈತೆ ತಾನೆ ನೋಡಿ. ಅದನ್ನ ಮುಟ್ಟಬಾರ್ದು ಗೈಸ್. ಅದನ್ನೆಲ್ಲ ನಾನು ಕ್ಲೀನಾಗಿ ಇದ್ರೊಳಗಡೆ ಹಾಕಂಡು ಅರೇಂಜ್ ಮಾಡ್ಕೊಂಡಿದ್ದೀನಿ, ಬಿಟ್ಟು ಇದ್ರಲ್ಲಿ ಮಾಡ್ಕೊಂಡಿದ್ದೀನಿ. ಬಂದು ಅಲ್ಲಾಡ್ಸ್ತಾವ್ರೆ ಸೀರಿಯಸ್ ಆಗಿ ಮಮ್ಮಿ. ಮಟನ್ ಗೈಸ್. ಇದು ಮಮ್ಮಿ ನಂದು ಕೊಡು. ಒಂದು ಪೀಸನ್ನು ಕೊಡಲ್ಲ, ಒಂದು ಚುಚ್ಚನ್ನು ಕೊಡು. ಆದರೆ ಕೊಬ್ಬು ಕಮ್ಮಿ ಇಷ್ಟ. ನಾನೀಗ ಈಗ ಬರ್ಬೇಡ ನಿನ್ನ ರೆಸಿಪಿ ಡೋಂಟ್ ವಾಟ್ ಯುವರ್ ರೆಸಿಪಿ. ಡಸ್ಟ್ಬಿನ್ ಯಾರಾದ್ರೂ ಬಿಡ್ತಾರಾ ಗೈಸ್? ಇವಾಗ ನಾವು ಫಸ್ಟು ಮಟನ್ ಬಿರಿಯಾನಿ ಮಾಡೋದು. ಸೊ ಮಟನ್ ಬಿರಿಯಾನಿಗೆ ಒಂದು ಸ್ಪೆಷಲ್ ಪೌಡರ್ ಪ್ರಿಪೇರ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಹಾಕಿದಾಗ ತುಂಬ ಜನ ಕೇಳಿದ್ರಿ, ಈ ಥರ ಡಿಸ್ಟರ್ಬ್ ಮಾಡೋರು 1000 ಜನ ಬರ್ತಾರೆ ಲೈಫಲ್ಲಿ, ಅದೇ ತಲೆ ಕೆಟ್ಕೋಬೇಡಿ. ಈ ಥರ ಓವರ್ ಆ್ಯಕ್ಟಿಂಗ್ ಮಾಡೋರು 1001 ಜನ ಬರ್ತಾರೆ. ಆದ್ರೂ ರೆಸಿಪಿ ಗೊತ್ತಿರ್ತೀರ, ನಮ್ಗೆ ಹೇಳ್ಕೊಡ್ತೀರಾ? ನಮ್ಗೆ ಬೇಕಾಗಿಲ್ಲ, ನಾವು ಓನ್ ರೆಸಿಪಿ ಮಾಡ್ತೀವಿ. ಫಸ್ಟ್ ಬೇರೆ ಹಾಕ್ಬೇಕಂತ, ಆಮೇಲೆ ಮಾಡ್ತೀವಿ. ಫುಲ್ ಹಸ್ಕಸ್ಕು ಒಂಥರ ರಾ ಟೇಸ್ಟ್. ಗಂಡಾಗ ನಾನು ಏನು ಮಾಡಿಕೊಟ್ರು ಇಷ್ಟ. ಗಂಡ ಚಪ್ಪಾಳೆ. ಸೊ ಇವಾಗ ಸ್ಪೆಷಲ್ ಪೌಡರ್ ಪ್ರಿಪೇರ್ ಮಾಡೋದು, ಬಿರಿಯಾನಿಗೆ ಹಾಕೋದು, ಅದಾದಮೇಲೆ ಯಮ್ಮಿ ಆಗಿರೋ ಮಟನ್ ಬಿರಿಯಾನಿ ಮಾಡಿ. ನೋಡಿ ಗೈಸ್ ನೋಡಿ ಗೈಸ್ ನೋಡಿ ಗೈಸ್. ಇಲ್ಲ ಅಂದರೆ ಬೇಡ, ಇದೆಯಲ್ಲ ಮಮ್ಮಿ. ಇದು ಗೈಸ್ ನೋಡಿ ಗೈಸ್, ಇದರೊಳಗಡೆ ಇರೋದು ಏನು ಫ್ರೈ ಆಗಿಲ್ಲ ಇನ್ನು, ಅಷ್ಟು ಬೇಗ ನಿಮಗೆ ಸ್ಟವ್ ಸರಿ ಮಾಡೋದು. ಇವಾಗ ಎಲ್ಲ ಬಿರಿಯಾನಿಗೂ ಬೇಸಿಕಾಗಿ ಯೂಸ್ ಮಾಡುವಂಥ ಮಸಾಲಾನ ನಾನು ಪ್ರಿಪೇರ್ ಮಾಡ್ಕೊತಿರೋದು. ನಮ್ಮ ಮನೇಲೂ ಹೆಂಗೂ ಖಾಲಿ ಆಗಿತ್ತು, ಮತ್ತು ನಿಮ್ಮೆಲ್ಲರಿಗೂ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಲ್ಲ. ಸೊ ಅದಕ್ಕೆ ಇದು ಎಲ್ಲದನ್ನು ಹಾಕ್ಕೊಂಡು ನಾನು ಈ ಮಸಾಲಾನ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಪಲಾವ್ಸ್ಗೆ ಮತ್ತು ಬಿರಿಯಾನೀಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಫ್ಲೇವರ್ ಟೇಸ್ಟ್ ಎಲ್ಲ ಅರೋಮೆಟಿಕ್ ಆಗಿ ಸಖತ್ತಾಗಿರುತ್ತೆ. ಸೊ ಇಲ್ಲಿ ನಾನು ತೋರಿಸ್ತಿದ್ದೀರಲ್ಲ, ಇದನ್ನು ಪಾಸ್ ಮಾಡಿಬಿಟ್ಟು ನೀವು ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ಬಿಕಾಸ್ ಎಲ್ಲ ಹೆಸರು ನಾನು ಹೇಳಿದ್ರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ, ನನಗೂ ಆಗುತ್ತೆ. ಆ್ಯಂಡ್ ಇಷ್ಟು ಮಸಾಲ ಏನಿದೆಲ್ಲ ಇದೆಲ್ಲ ತೊಗೊಂಡು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಪೌಡರ್ ನಮಗೆ 5-6 ಟೈಮ್ಸ್ ತನಕ ನಾವು ಬಿರಿಯಾನಿ ಮಾಡ್ಕೋಬೋದು. ಇದೇನು ಕಷ್ಟೊಂದು ಹಾಕ್ಬೇಕು? ಏನು ಹಾಕ್ತೇನೆ ನಮಗೆ ಸ್ವಲ್ಪ ಹೇಳ್ಕೊಡು. ನೋಡಿ ಜನಕ್ಕೆ ಹೇಳ್ತಾಳೆ, ಎತ್ತು ತಾಯಿಗೆ. 3 ಜನಕ್ಕೆ ಹೇಳ್ತೀನಲ್ಲ, ಅದರಲ್ಲೇ ಎತ್ತದ ತಾಯಿನೂ ನೋಡ್ಕೊಬೋದು. ಆ ಎತ್ತದ ತಾಯಿನೂ 3 ಜನಕ್ಕೆ ಹೇಳ್ಕೊಡ್ತಾ ಇದ್ದೀನಲ್ಲ, ಆ ವ್ಲಾಗ್ನ ನೋಡ್ಕೊಂಡು ಕಲ್ತ್ಕೊಬೋದು. ಸಬ್ಸ್ಕ್ರೈಬರ್ ಕಮ್ಮ ಅದ ಆದ್ರೂ ಈ ಸ್ಪೈಸಸ್ ಎಲ್ಲ ವೇಸ್ಟ್ ಮಾಡೋದಿಲ್ಲ ನಮ್ಮ ಮನೇಲಿ. ಇದಿದ್ರೆ ನಾನೇನಿಲ್ಲ ಅಂದರೂ 1 ವರ್ಷ ಮಾಡ್ತೀನಿ. ಫಾರಿನ್ಗೆ ಹೋಗಿದ್ದಾಗ ಎಷ್ಟೊಂದು ಸ್ಪೈಸಸ್ಸು, ಡ್ರೈ ಫ್ರೂಟ್ಸು ಎಲ್ಲ ಹಂಗೆ ಇತ್ತು. ಇವಾಗ ಇದು ಖಾಲಿ ಇರ್ತೈತೆ, ಅದ್ರ ಜೊತೆಗೆ ಈ ಪೌಡರ್ಸು ಖಾಲಿ. ಮೊನ್ನೆ ಫಿಲ್ ಮಾಡಿದ್ದೀನಿ. ಧನಿಯಾ ಪುಡಿ, ಚಿಲ್ಲಿ ಪೌಡ್ರು ಮತ್ತು ಇದು ಅದನ್ನು ಖಾಲಿ ಮಾಡಿಕೊಳ್ಳೆ. ಇದೆರಡು ಖಾಲಿ ಮಾಡ್ತಾರೆ ಗೈಸ್. ಆಮೇಲೆ ಆಯಿಲ್, ಗೀ ಅವಳನ್ನ ಸೇರಿಸ್ತಿದ್ದೆ ನಿಮ್ಮ ಮನೆಗೆ. ಕ್ಯಾಮ್ರೇನ ಆಫ್ ಮಾಡಿಬಿಟ್ಟವಳನ್ನ ಗೊತ್ತಿಲ್ಲ. ಇಲ್ಲ ಆನ್ ಆಗೈತೆ. ಆಮೇಲೆ ಎಡಿಟ್ ಮಾಡೋದು ನನ್ನ ಬೈತಾಳೆ, ನೀನು ಬರ್ತೀಯಾ ಎಷ್ಟು ಮಾತಾಡ್ತೀಯಾ? ನಾನು ಹೇಳ್ತೀನಿ. ಗಿಲ್ಲಿ ಹೇಳ್ತಾ ಇದ್ನಲ್ಲ ಬಿಗ್ ಬಾಸಲ್ಲಿ, ಫುಟೇಜ್ ತಿಂತೀಯಾ ಅಂತ ಗಿಲ್ಲಿನೆಲ್ಲ ಅಂತ ಇದ್ರಲ್ಲ, ಹಂಗೆ ಇವಳು ನನ್ನ ಬ್ಲಾಗಲ್ಲಿ ಫುಟೇಜ್ ತಿಂತೀನಿ. ಮಾತಾಡೋದು ನಿಮ್ಗೆ ಬೋರ್ ಆಗುತ್ತೆ, ಜಸ್ಟ್ ಕಮೆಂಟ್ ಬೋರ್ ಆಗ್ತಾರ್ರಿ. ನೋಡು, ರೆಸಿಪಿ ಮಧ್ಯದಲ್ಲಿ ಬಂದು ಹಿಂಗೆ ಡಿಸ್ಟರ್ಬ್ ಮಾಡಿಬಿಟ್ಟು ಪಾಪ ಜನರಿಗೆ ರೆಸಿಪಿ ಮಾಡಿಸ್ಕೊಡೋದು. ಅದು ನನ್ನ ರೆಸಿಪಿ.
ಈ ಎಲ್ಲ ಸ್ಪೈಸಸ್ ಜೊತೆಗೆ ಇವಾಗ ನಾನು ಚಿಕ್ಕ ಚಿಕ್ಕ ರೆಡ್ ಚಿಲ್ಲೀಸ್ ಬರುತ್ತಲ್ಲ, ಡ್ರೈ ರೆಡ್ ಚಿಲ್ಲೀಸ್, ಅದನ್ನು ಹಾಕ್ಕೊಂಡಿದ್ದೀನಿ ಒಂದು 10 ಆಗೋಷ್ಟು. ಅದ್ರ ಜೊತೆಗೆ ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಹಿ ಬರುತ್ತೆ ಅದಕ್ಕೆ. ಇಲ್ಲಾಂದರೆ ಒಗ್ಗರಣೆಗೆ ಹಾಕೋಬೋದು, ಇಲ್ಲ ಬಿರಿಯಾನಿ ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಅದನ್ನು. ಅದಾದಮೇಲೆ 1 ಬೇ ಲೀಫು, ಅದಾದಮೇಲೆ 4 ರಿಂದ 5 ಕಾಶ್ಮೀರಿ ರೆಡ್ ಚಿಲ್ಲೀಸ್ ಕಲರ್ಸ್ಗೋಸ್ಕರ, ಮತ್ತು ಧನಿಯಾ ಪೌಡರ್. ನಮ್ಮನೇಲಿ ಧನಿಯಾ ಪೌಡರ್ ಇತ್ತು, ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಧನಿಯಾನ ಫ್ರೈ ಮಾಡಿಬಿಟ್ಟು ಕೂಡ ಹಾಕೋಬೋದು. ಇಷ್ಟು ಅದಾದಮೇಲೆ ಇವಾಗ ಎಲ್ಲದನ್ನು ಕಟ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊತಿದ್ದೀನಿ. ಬಿರಿಯಾನಿ ಚೆನ್ನಾಗಿ ಪೌಡರ್ ನಾನೇ ಮಾಡಿದ್ದು. ಹೌದು ಗೈಸ್, ನಂಬುಡಿ ಪ್ಲೀಸ್, ಎಲ್ಲರೂ ನಂಬಿ ಅಂತನೋ, ಟ್ರಸ್ಟ್ ಮೀ ಅಂತನೋ. ಅಷ್ಟು ಮಾಡ್ತಾರೆ ಅವ್ರು ನನ್ನ ರೋಸ್ಟ್ ಆಗೋಗ್ತಿ ಹೇಳ್ತಾರೆ. ಬೇಬಿ ಮಮ್ಮಿ ಸ್ವಲ್ಪ ಮಾಡು ಬೇಬಿ. ಮಮ್ಮಿ ಯಾಕೆ ಮಮ್ಮಿ ಆಗೆಲ್ಲ ರೇಗ್ಸೋದು ನನ್ನ? ಇದು ಬಂದ್ಬಿಟ್ಟು ಬಿರಿಯಾನಿ ಪೌಡರ್ ಗೈಸ್. ಇದು ಒಂದಿದ್ರೆ ಸಾಕು, ಯೋರ್ ಬಿರಿಯಾನಿ ವಿಲ್ ಟೇಸ್ಟ್ ಲೈಕ್ ಹೆವೆನ್ ಇನ್ ಯೋರ್ ಮೌತ್. ಇದಕ್ಕೆ ನಾನು ಇನ್ನ ಕೇಸರಿ ಹಾಕ್ತೀನಿ, ಬಟ್ ಇವತ್ತು ಇಲ್ಲ ಹಾಕ್ತಿಲ್ಲ. ಬಿರಿಯಾನಿಗೆ ಪೌಡರ್ ಹಾಕ್ಬಿಟ್ಟು ಇನ್ನೇನು ಮುಚ್ಚೋ ಟೈಮಲ್ಲಿ ಹಾಕ್ತೀನಿ, ಆಯ್ತಾ? ಐ ವಿಲ್ ಶೋ ಯು ಗೈಸ್ ದ ಹೋಲ್ ಪ್ರೊಸೆಸ್. ನಾನು ಹಾಕಬೇಡಿ, ಹಾಕ್ಬಿಡ್ತೀನಿ. ಯಾರಾದ್ರೂ ತಾಯಿ ಕೆಟ್ಟದ್ದು ಬಯಸ್ತೀನಿ. ನನ್ನ ಮಗ್ಲಾ, ನಂಗೆ ಟಿಶ್ಯೂ ಬೇಕು. ನೀರು ಎತ್ಕೊಂಡೋಗಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲ ಇವಾಗ ಮಾಮ್ ಅಂಡ್ ಡಾಟರ್ಸ್ ಮಾಡೋದು, ಆಮೇಲೆ ಅಮ್ಮ ನೀನು ಅವತ್ತು ಮಾಡ್ಕೊಡ್ತಿದ್ದಲ್ಲ ನನ್ನ ಲಂಚ್ ಬಾಕ್ಸ್ಗೆ ಆ ರೆಸಿಪಿ ಹೇಳಮ್ಮ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು ಗೈಸ್. ನನ್ನ ಹೋಲ್ ಚೈಲ್ಡ್ಹುಡ್ ವಾಸ್ ಫಿಲ್ಡ್ ವಿತ್ ಟೊಮೆಟೊ ಬಾತ್. ಕ್ರೇಜಿ ಲಂಚ್ ಬಾಕ್ಸ್ ರೆಸಿಪಿ ಅಂತ ಟೊಮೆಟೊ ಬಾತ್, ಇಲ್ಲ ಅಂದ್ರೆ ಉಪ್ಪಿಟ್ಟು, ಅದಾದ್ಮೇಲೆ ಏನದು ಅವಲಕ್ಕಿ. ಐ ಜಸ್ಟ್ ಹೇಟ್ ದಟ್ ಅವಲಕ್ಕಿ. ಅದೆಲ್ಲ ನಾನು ಇವಾಗ ಮಾಡೋದೇ ಬಿಟ್ಬಿಟ್ಟಿದೀನಿ. ಎಲ್ಲ ತರ ತಿನ್ಸ್ಬೇಕು ಮಮ್ಮಿ. ನಿಂಗೆ ಊಟ ಮಕ್ಳಿಗೆ ಬರೀ ಬಿರಿಯಾನಿ ಕಬಾಬ್ ತಿನ್ಸ್ಕೊಂಡು ನನ್ನ ಮಕ್ಳಿಗೆ ವೆಜ್ ಅಂದ್ರೆ ಏನಂತ ಗೊತ್ತಿರ್ಬಾರ್ದು, ಹಂಗೆ ಬೆಳ್ಸಾಕ್ಬಿಡ್ತೀನಿ ನಾನು. ಕನ್ಸೂರ್ ಆಗೋತಲ್ಲ, ಆಮೇಲೆ ಮಕ್ಳಾಗಿರಲ್ಲ. ಸುಮ್ಮನೆ ಯಾಕೆ ಬಯಸ್ಕೊಂತೀಯ ನನ್ನ ಹತ್ರ? ತಾಯಿ ತರ ಮಕ್ಳಿರ್ಬೇಕು ಅಂದ್ರೆ ನನ್ನಲ್ಲಿ ನಾನೇ ಹೇಳ್ಬಿಡ್ತೀನಿ ನನ್ನಲ್ಲಿ ಏನೇನ್ ಕಲಿಬಾರ್ದು ಅಂತ. ನಾನು ಆತರ ನಿನ್ಗಿಂತ ನಾನ್ ಚೆನ್ನಾಗಿ ನಾನು ಯೂಶ್ವಲಿ ಒಂದು ಬಿರಿಯಾನಿ ಮಾಡಕ್ಕೆ ಇಷ್ಟೊಂದೆಲ್ಲ ಅರೇಂಜ್ ಮಾಡ್ಕೊಂಡೆಲ್ಲ ಮಾಡಲ್ಲ. ಸ್ಟವ್ ಮೇಲೆ ಇರುತ್ತೆ ಪಾತ್ರೆ, ನಮ್ಮ ಮಮ್ಮಿ ಇದೆಲ್ಲ ಕಟ್ ಮಾಡ್ಕೊಡ್ತಾರೆ, ನಾನು ಮಾಡೋದು. ಇವತ್ತು 3 ಜನ ತೋರ್ಸ್ಬೇಕಲ್ಲ ನಾನು, ಅದಕ್ಕೆ ನಮ್ಮ ಮಮ್ಮಿ ಕಟ್ ಮಾಡೋ ಸ್ಟೈಲ್ ನ ನೀವ್ ನೋಡ್ಬಿಟ್ಟು ಆಮೇಲೆ ಯಾರು ಬಿರಿಯಾನಿ ಹಿಂಗ್ ಹಾಕಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಸ್ಫೂರ್ತಿ ಅವರ ಶೆಫ್ ಅಂಡ್ ಯು ಡೋಂಟ್ ನೋ ಹೌ ಟು ಸ್ಲೈಸ್ ದ ಆನಿಯನ್ಸ್ ಅಂತ ಅಂದ್ಬಿಟ್ರೆ ನಾನು ಮಾನ ಮಾಡಿದೀವಿ. born and brought up eating those cut onions only. Shut up your mouth. ಬಟ್ ಇಲ್ಲಿ ನಾನು ಇನ್ನೊಂದು ಪೇಸ್ಟ್ ಥರ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಚಿಕ್ಕ ಚಿಕ್ಕ ಮೆಣಸಿನ್ಕಾಯನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1 ಹಿಡಿ ಆಗೋಷ್ಟು ಫ್ರೆಶ್ ಪುದೀನ, ಮೆಂತ್ ಲೀವ್ಸ್, ಅದಾದಮೇಲೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ಹಾಕ್ಕೊಂಡು ಒಂಚೂರು ವಾಟರ್ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಅಷ್ಟೊತ್ತಿಗೆ ಮಟನ್ನು ಕೂಡ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಚೆನ್ನಾಗಿ ಇನ್ ದ ಸೆನ್ಸ್ ಒಂದು 70% ಆಗೋಷ್ಟು ಕುಕ್ ಆಗಿರಬೇಕು. ಸೊ ಮಟನ್ಗೆ ಏನಿಲ್ಲ, ಜಸ್ಟ್ ಉಪ್ಪು, ಅರಿಶಿನ, ಒಂಚೂರು ಚಿಲ್ಲಿ ಪೌಡರ್ ಹಾಕೋಬೇಕು. ಮತ್ತು ಇದು ಕಂಪ್ಲೀಟಾಗಿ ಕುಕ್ ಆಗಿರುತ್ತೆ. ಒಂದು 2 ವಿಸಿಲ್ಸ್ ಬಂದರೆ ನಿಮ್ಮ ಮಟನ್ ಹೆಂಗಿದೆ ಅಂತ ಡಿಪೆಂಡ್ ಆಗುತ್ತೆ. ನಾನು ಮಟನ್ನು ತುಂಬ ಎಳೆಯದಾಗಿತ್ತು, ಸೊ ಅದಕ್ಕೆ ಜಸ್ಟ್ 2 ವಿಸಿಲ್ಸ್ ಮಾಡ್ಕೊಂಡೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಸ್ಲೈಸ್ಡ್ ಆನಿಯನ್ಸ್ನ ಹಾಕ್ಕೊಂಡು, ಇದು ಒಂಚೂರು ಗೋಲ್ಡನ್ ಬ್ರೌನ್ ಥರ ಟರ್ನ್ ಆಗಬೇಕು. ಟ್ರಾನ್ಸ್ಲೂಸೆಂಟ್ ಅಲ್ಲ, ಗೋಲ್ಡನ್ ಬ್ರೌನ್ ಆಗಬೇಕು. ಅದು ಆವಾಗ ಈ ಗ್ರೀನ್ ಪೇಸ್ಟ್ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ವಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಇದೆಲ್ಲ ಹಾಕ್ಬಿಟ್ಟು ಅದನ್ನು ಹಾಕೋಬೇಕು. ಅದಾದಮೇಲೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಆಯಿಲೆಲ್ಲ ಮೇಲೆಗಡೆ ತೇಲ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಇದಕ್ಕೆ ಒಂಚೂರು ನೀರು ಹಾಕೋಬೋದು, ಏನಾದರೂ ತಳ ಅಂಟುತ್ತೆ ಅಂತೆಲ್ಲ ಇದ್ದರೆ. ಆ್ಯಂಡ್ ನಾನಿಲ್ಲಿ ಬಂದುಬಿಟ್ಟು ಎಲ್ಲ ಮೆಥಡ್ ಹೇಳ್ತೀನಿ, ಮತ್ತು ಯಾವ್ದು ಯಾವಾಗ ಹಾಕಬೇಕು ಅಂತ ಹೇಳ್ತೀನಿ, ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ತೀನಿ. ಯಾವುದಕ್ಕೂ ನಾನು ಮೆಷರ್ಮೆಂಟ್ಸ್ ಹೇಳಲ್ಲ, ಬಿಕಾಸ್ ನಿಮ್ಮ ಮನೆಯಲ್ಲಿ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಕಸ್ಟಮೈಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಆಯಿಲೆಲ್ಲ ಇನ್ನೇನು ಮೇಲುಗಡೆ ರಿಲೀಸ್ ಆಗ್ತಿದೆ ಅನ್ನೋ ಟೈಮಲ್ಲಿ ಸ್ಲೈಸ್ಡ್ ಟೊಮೆಟೋಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ನಾಟಿ ಟೊಮೆಟೊ, 1 ಫಾರ್ಮ್ ಟೊಮೆಟೊ, ಹಿಂಗೆ ಹಾರ್ಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಹಾಕೋಬೋದು, ಬಟ್ 2 ಟೊಮೆಟೊ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಮಟನ್ದು ಸ್ಟಾಕ್ ಇರುತ್ತಲ್ಲ, ಅದು 1 ಸೌಟ್ ಹಾಕೊಂಡಿದ್ದೀನಿ. ಬರೀ ನೀರು ಯೂಸ್ ಮಾಡಬೇಡಿ, ಈ ಥರ ಮಟನ್ದು ಸ್ಟಾಕ್ ಇರುತ್ತಲ್ಲ ಅದನ್ನು 1 ಸೌಟ್ ಹಾಕೊಳ್ಳೋದು, ಆ ಥರ ಮಾಡಿ. ಸೊ ದಟ್ ಟೇಸ್ಟ್ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಮಟನ್ಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಸೊ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಮನೆಯಲ್ಲೇ ಮಾಡಿದ ಮೊಸರು ಮತ್ತು ಅದ್ರ ಮೇಲೆ ಕೆನೆ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಒಂಚೂರು ಹಾಕೋಬೋದು. 1 2 ರಿಂದ 3 ಸ್ಪೂನ್ ಆಗೋಷ್ಟು, ದೊಡ್ಡ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುಕ್ ಆಗಬೇಕು. ಮತ್ತು
ಟೊಮೆಟೊಸ್ ಎಲ್ಲ ಸಾಫ್ಟ್ ಆಗಬೇಕು, ಮತ್ತು ಕರ್ಡು ಅಲ್ಲಿರೋ ಆಯಿಲು ಮತ್ತು ಎಂಟೈರಲ್ಲಿ ಏನೇನು ಆಯಿಲ್ ಎಲ್ಲ ಇರುತ್ತಲ್ಲ ಅದೆಲ್ಲ ಮೇಲೆ ತೇಲಿದ ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಪ್ರಿಪೇರ್ ಮಾಡಿದ್ದು ಸ್ಪೆಷಲ್ ಬಿರಿಯಾನಿ ಮಸಾಲ ಹಾಕೋಬೇಕು. ಇಲ್ಲಿ ನಾನು 3 ಸ್ಪೂನ್ಸ್ ಆಗೋಷ್ಟು ಬಿರಿಯಾನಿ ಮಸಾಲಾನ ಯೂಸ್ ಮಾಡಿದ್ದೀನಿ ಫಾರ್ 2 ಗ್ಲಾಸಸ್ ಆಫ್ ರೈಸ್ ಆ್ಯಂಡ್ ಮಟನ್. ಆ್ಯಂಡ್ ಸ್ಟಾರ್ಟಿಂಗಿಂದ ನಾನು ಎಲ್ಲೂ ಯಾವ ಸ್ಪೈಸಸ್ ಕೂಡ ಯೂಸ್ ಮಾಡಿಲ್ಲ. ಮಟನ್ ಕುಕ್ ಮಾಡೋಗಾಗಲಿ ಅಥವಾ ಒಗ್ಗರಣೆಗಾಗಿ ಏನೂ ಸ್ಪೈಸ್ ಯೂಸ್ ಮಾಡಿಲ್ಲ ನಾನು, ಯಾಕಂದರೆ ಇದರಲ್ಲೇ ಎಲ್ಲ ಇರುತ್ತಲ್ಲ, ಬಾಯಿಗೆ ಸಿಗ್ತಾ ಇರೋದು ಒಂದೊಂದು, ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಎಲ್ಲ ಪೌಡರ್ ಮಾಡಿ ಆ್ಯಡ್ ಮಾಡ್ಕೊಂಬಿಟ್ಟಿದೆ. ಆ್ಯಂಡ್ ಮಕ್ಕಳು ಕೂಡ ಅಷ್ಟೇ ತಿನ್ನೋವಾಗ ಕಷ್ಟಪಡಬಾರ್ದು ಅಂತಂದ್ಬಿಟ್ಟು ಸೊ ಇದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಆಯಿಲ್ ರಿಲೀಸ್ ಆದಮೇಲೆ ನೆಕ್ಸ್ಟ್ ಚೂರು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಫ್ ಯು ಕ್ಯಾನ್ ಸಿ ಇಯರ್ ನಾನು 3 ಥರ ಚಿಲ್ಲೀಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಪೈಸಸಲ್ಲಿ ಚಿಲ್ಲೀಸ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಡ್ರೈ ಚಿಲ್ಲೀಸ್, ಅದಾದಮೇಲೆ ಮಸಾಲೆ ಪೇಸ್ಟ್ಗೆ ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿಬಿಟ್ಟು ಚಿಲ್ಲೀಸ್ನ ಆ್ಯಡ್ ಮಾಡ್ಕೊಳ್ಳಿ, ಖಾರ ಎಷ್ಟು ಬೇಕೋ ನೋಡಿ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಅದಾದಮೇಲೆ ಕುಕ್ ಮಾಡಿರೋ ಮಟನ್ ಮತ್ತು ಸ್ಟಾಕ್. ಇವಾಗ ನಾನು 1 ಗ್ಲಾಸ್ ರೈಸ್ ತೊಗೊಂಡಿದ್ರೆ ಅದಕ್ಕೆ ನಾನು 1.5 ಗ್ಲಾಸ್ ಆಗೋಷ್ಟು ವಾಟರ್ನ ತೊಗೊಂಡಿದ್ದೀನಿ. ಬಿಕಾಸ್ ನನಗೆ ವಾಟರ್ ರೇಷೋ ಕಮ್ಮಿ ಇರಬೇಕು, ಉದ್ರುದ್ರಿಗಾಗಬೇಕು ಅಕ್ಕಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನು 1 ಕೇಸರಿ ಮಿಲ್ಕ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಈ ಥರ ಬರೀ ದಮ್ ಬಿರಿಯಾನಿಗೆ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಳೋದು, ಬಟ್ ಈ ಥರ ಬರೀ ಮಿಲ್ಕ್ 4 to 5 ಟೇಬಲ್ ಸ್ಪೂನ್ಸ್ ಆಗೋಷ್ಟು ಹಾಕಿದ್ರೂ ಕೂಡ ಅಕ್ಕಿ ತುಂಬ ಉದ್ರುದ್ರಾಗಿ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಅನ್ನ. ಮತ್ತು ಸ್ವಲ್ಪ ಕೇಸರಿ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇದು ಆಪ್ಷನಲ್. ಮತ್ತು ನಮ್ಮ ಮಮ್ಮಿ ಇಲ್ಲಿ ಮಟನ್ ಗ್ರೇವಿ ಥರ ಮಾಡಿದ್ರಲ್ಲ ಅದು ಕೂಡ ರೆಡಿಯಾಗಿತ್ತು. ಅದಾದಮೇಲೆ ಇವಾಗ ಚೆನ್ನಾಗಿ ನೀರು ಕುದೀತಿದೆ, ಮಟನು ನೀರು ಅಷ್ಟೇ ಹಾಕಿರೋದು. ಅದು ಚೆನ್ನಾಗಿ ಈ ಥರ ಬಾಯ್ಲ್ ಕನ್ಸಿಸ್ಟೆನ್ಸಿ ಬಂದಾಗ ಇವಾಗ ನಾವು ಈ ಮಿಲ್ಕ್ ಏನು ರೆಡಿ ಮಾಡಿದ್ವಲ್ಲ ಸ್ಯಾಫ್ರನ್ ಹಾಕ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೋಬೋದು. ಸ್ಯಾಫ್ರನ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಮಿಲ್ಕ್ ಮಾತ್ರ ಹಾಕ್ಕೊಳ್ಳಿ. ಮಿಲ್ಕ್ ಆ್ಯಡ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಮತ್ತು ಇದು ರೆಸ್ಟೋರೆಂಟ್ಸಲ್ಲೆಲ್ಲ ಎಲ್ಲ ಬಿರಿಯಾನಿಗೂ ಮಿಲ್ಕ್ ಹಾಕ್ತಾರೆ. ಸೊ ದಿಸ್ ಒನ್ ಲಿಟಲ್ ಸೀಕ್ರೆಟ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಒಂದು ಸೀಕ್ರೆಟು, ಒಂದು ಟಿಪ್ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನಾನು ನೆಕ್ಸ್ಟು 2 ಗ್ಲಾಸ್ ಆಫ್ ರೈಸ್. 2 ಗ್ಲಾಸ್ ಆಫ್ ರೈಸಲ್ಲಿ 1 ಗ್ಲಾಸ್ ಬಂದುಬಿಟ್ಟು ಬಾಸುಮತಿ ರೈಸ್ ಇಂಡಿಯಾ ಗೇಟ್ದು, ಮತ್ತು ಇನ್ನೊಂದು ಬಂದುಬಿಟ್ಟು ಬುಲೆಟ್ ರೈಸ್, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ 2 ಗ್ಲಾಸಸ್ ಆಫ್ ರೈಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿ ಎಲ್ಲ ನೋಡಿ, ಇನ್ನೂ ಏನಾದರೂ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಬೇಕಾದರೆ ಖಾರ ಹಾಕ್ಕೊಳ್ಳಿ. ಒಂದು ಕುದಿ ಬಂದಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲ್ ಬರ್ಸ್ಬೇಕು. ಸ್ಲೋ ಫ್ಲೇಮಲ್ಲಿ ಒಂದೇ 1 ವಿಸಿಲ್ ಸಾಕು. ಅದಾಗಿ ಆಫ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು ಪ್ರೆಷರ್ ಹೋಗೋವರೆಗೂ. ನಾವೇ ಫೋರ್ಸ್ಫುಲ್ಲಿಗೆ ಪ್ರೆಷರ್ ತೆಗಿಬಾರ್ದು ಬಿರಿಯಾನೀಸ್ ಪುಲಾವ್ಸ್ ಎಲ್ಲ ಮಾಡುವಾಗ. ಆ್ಯಂಡ್ ಇದನ್ನು ಬಂದ್ಬಿಟ್ಟು ನಾವು ಪುಲಾವ್ ಅಂತಲೇ ಕರೆಯೋದು, ತುಂಬ ಜನ ಬಿರಿಯಾನಿ ಅಂತ ಕನ್ಸಿಡರ್ ಮಾಡ್ತಾರೆ. ನಾವು ಅಷ್ಟೇ, ಅಂದರೆ ಮಾತಾಡೋವಾಗೆಲ್ಲ ಮಾಡಿಬಿಡ್ತೀವಿ, ಬಟ್ ದಿಸ್ ಇಸ್ ಪುಲಾವ್ ಗೈಸ್. ಪುಲಾವ್ ಬಿರಿಯಾನಿ ಅಂತಂದರೆ ದಮ್ಮೆಲ್ಲ ಕಟ್ಬಿಟ್ಟೆಲ್ಲ ಮಾಡ್ತಾರಲ್ಲ ಅದನ್ನು ಬಿರಿಯಾನಿ ಅಂತಾರೆ. ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಕೆಲವೊಬ್ಬರಿಗೆ ಗೊತ್ತಿಲ್ದಿರಲ್ವಲ್ಲ, ಸೊ ಅವ್ರಿಗೆ ಮಾತ್ರ ಇನ್ಫಾರ್ಮ್ ಮಾಡ್ತಿರೋದು ಅಷ್ಟೇ. ಸೊ ಇವಾಗ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಕ್ಲೀನಾಗಿ 2 ಸ್ಪೂನ್ ಆಗೋಷ್ಟು ಚೆನ್ನಾಗಿರೋ ತುಪ್ಪ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಡಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ರೆಸ್ಟ್ ಆಗಕ್ಕೆ ಬಿಡಬೇಕು. ಸೊ ಅದು ಚೆನ್ನಾಗಿ ರೆಸ್ಟ್ ಆದಮೇಲೆ ಫ್ಲೇವರ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಅಬ್ಸರ್ವ್ ಆಗಿಬಿಟ್ಟು ತುಪ್ಪ ಎಲ್ಲ ಕರಗಿರುತ್ತಲ್ಲ ಅದೆಲ್ಲ ಕರಗಿದ್ಮೇಲೆ ಅದಾದಮೇಲೆ ಸರ್ವ್ ಮಾಡಿಕೊಂಡು ಎಲ್ಲರೂ ತಿನ್ಬೋದು. ಬಿಸಿ ಬಿಸಿ ಎಂಜಾಯ್ ಮಾಡಿ ವಿತ್ ಮಟನ್ ಗ್ರೇವಿ. ಅದು ಮಮ್ಮಿ ಮಾಡಿರೋದು ಕ್ರೆಡಿಟ್ಸು. ಅಲ್ಲ, ನಾನು ಮಾಡಿರೋದು ಒಂದು ಗೊತ್ತಿಲ್ಲ, ಅದಕ್ಕೆ ಅಷ್ಟೊಂದು ಎಫೆಕ್ಟ್ ಇಲ್ಲ ಅಪ್ಪ, ಮಮ್ಮಿ ಮಾಡಿದ್ರೇನು ನಾವೇ ಏನೇನು ಹಾಕಬೇಕು ಅಂತ ಹೇಳಿದ್ದು ಏನಿಲ್ಲ. ನಮ್ಮ ತಯಾರು ಮಟನ್ ಎಳೆ ಮಟನ್ ಅಯ್ಯೋ, ತಿಂದ್ಬಿಟ್ರೆ ಬಿರಿಯಾನಿ ಟೇಸ್ಟ್ ಗೊತ್ತಾಗಲ್ಲ. ನನಗೆ ಗೊತ್ತೈತೆ ನಾವು ಮಾಡಿರೋದು. ಆಮೇಲೆ ತಿಂದ್ರೆ ಇಲ್ಲಿ 2 ಪೀಸ್ ಟೇಸ್ಟ್ ನೋಡಿ ಆಮೇಲೆ ನನಗೆ ಎಲ್ಲ ಮಕ್ಕಳು ಬರೋದು ನೀನು ಇರೋದು ಬೇಡ ನಮ್ಗ. ಸಾಕಾಯ್ತು. ಬಿರಿಯಾನಿ ಬಿರಿಯಾನಿ ಚೆನ್ನಾಯ್ತು, ಫ್ರೈ ಚೆನ್ನಾಯ್ತು, ಸಾಕಾಯ್ತು, ಖಾರ ಆಯ್ತಾ, ಉಪ್ಪು ಆಯ್ತಾ, ಎಲ್ಲ ಚೆನ್ನಾಗೈತೆ. ಉಪ್ಪು ಇರ್ತೈತೆ, ಖಾರನೂ ಇರ್ತೈತೆ, ಟೇಸ್ಟ್ ಚೆನ್ನಾಗಿದೆ, ಟೇಸ್ಟ್ ಸೂಪರ್ ಆಯ್ತಾ. ಚೆನ್ನಾಯ್ತಾ? ಗ್ರೇವಿ ಚೆನ್ನಾಯ್ತಾ ಮನೆ? ಹೇಳ್ರು ಹೇಳಿ ಬೇಗ. ಬಿರಿಯಾನಿ ಚೆನ್ನಾಗಿದೆ. ಮಕ್ಕಳ ಗ್ರೇವಿ ನಾನು ಮಾಡಿರೋದು ಚೆನ್ನಾಗಿ ತಿಂತೀಳೋ? ವೆರಿ ಗುಡ್. ನನಗೆ 2 ಚೆನ್ನಾಗೈತೆ. ಬಿರಿಯಾನಿಗೆ ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿದೆ. ನೀನು ವಾಟ್ ಈಸ್ ಯುವರ್ ರಿವ್ಯೂ? ಬೇಗ ಹೇಳೋ. ಬಿರಿಯಾನಿ 120, ಇದು ಕರಿ ಬಂದ್ಬಿಟ್ಟು 120 ಈಕ್ವಲ್ಸ್. ನೀನೇ ನಾನಾ
ಬಿರಿಯಾನಿ ರೈಸ್ ಪರ್ಫೆಕ್ಟಾಗಿ ಆಗೈತೆ, ಪೀಸಸ್ ಎಲ್ಲ ಪ್ರಾಪರಾಗಿ ಕುಕ್ ಆಗೈತೆ, ಗ್ರೇವಿ ಜೊತೆ ತಿನ್ನೋಕೆ ಸಖತ್ತಾಗೈತೆ, ಮೊಸರು ಬಜ್ಜಿ ಜೊತೆನೂ ಚೆನ್ನಾಗೈತೆ. ಉಪ್ಪು ಇನ್ನೊಂಚೂರು ಇರಬೇಕಾಗಿತ್ತು. ಮೊಸರು ಬಜ್ಜಿಗೆ ಹಾಕ. ಸ್ವಲ್ಪ ಸಾಲ್ಟ್ ಕಮ್ಮಿ ಕಮ್ಮಿ ಅಂತ ಹೇಳ್ಬಾರ್ದು, ಇನ್ನೊಂಚೂರು ಇರಬೇಕಾಗಿತ್ತು. ಉಪ್ಪನ್ನ ಕಮ್ಮಿ ಇಲ್ಲ ಅಂತೆಲ್ಲ ಹೇಳ್ಬಾರ್ದು. ಉಪ್ಪು ಮನೆ ಲಕ್ಷ್ಮಿ. ನೋಡಿಲಿ ನೀನು ಹೇಳ್ಪ. ನಮ್ಮ ಡ್ಯಾಡಿ ನನ್ನ ನೋಡೋದ್ರಲ್ಲೇ ಬಿದ್ದು. ಚೆನ್ನಾಗಿತ್ತು. ಗ್ರೇವಿನ ಚೆನ್ನಾಗೈತೆ. ಗ್ರೇವಿನೇನಾದರೂ ಇದಕ್ಕೆ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗೈತೆ. ಬಾಯ್. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಿಮಗೆ ಬಿರಿಯಾನಿ ರೆಸಿಪಿ ಹೇಗದು ಅಂತ ಕಮೆಂಟ್ ಸೆಕ್ಷನ್ಯಾಗ ಹೇಳಿ. ಎಲ್ಲ ಕರೆಕ್ಟಾಗಿ ಆಗಿತ್ತು. ಉಪ್ಪು ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಅಂತ ಅನಿಸ್ತು. ಯಾಕಂದರೆ ನಮ್ಮ ಮಮ್ಮಿ ಮಟನ್ನ ಬೇಯಿಸಿದ್ರಲ್ಲ, ಸೊ ನಮ್ಮ ಮಮ್ಮಿನೇ ಮಟನ್ನ ಕುಕ್ ಮಾಡಿದ್ದಿದ್ದು. ಅದಕ್ಕೆ ಉಪ್ಪು ಹಾಕಿದ್ದೀನಿ ಅಂತ ಒಂದು ಸತಿ ಹೇಳ್ತಾಯಿದ್ರು. ಸೊ ಉಪ್ಪು ಹೆಚ್ಚಾದರೆ ತಿನ್ನೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಆ ಮೈಂಡ್ಸೆಟ್ಟಿಂದ 1.5 ಗ್ಲಾಸ್ಗೆ ಆಗೋಷ್ಟು ಉಪ್ಪು ಹಾಕಿದ್ದೆ. ಉಪ್ಪು ಇನ್ನೊಂಚೂರು ಇರಬೇಕು ಅಂತ ಅನಿಸ್ತು. ಸೊ ಅದರಿಂದ ಟೇಸ್ಟ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಸೋ ಗುಡ್ ಆ್ಯಂಡ್ ನೈಸ್. ಸೊ ನೀವು ಟ್ರೈ ಮಾಡಿ ನಿಮ್ಮ ಮನೆಯೊಳಗೆ ಏನು ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಿಕಾಸ್ ಸೋ ಮೆನಿ ಪೀಪಲ್ ವಿಲ್ ಟ್ರೈ ರೆಸಿಪೀಸ್. ಮೆಸೇಜ್ ಮಾಡಿಬಿಟ್ಟು ಮತ್ತು ನೀವು ಮಾಡಿರೋ ರೆಸಿಪಿದು ಫೋಟೋಸ್ ಎಲ್ಲ ನನ್ನ ಕಳಿಸ್ಬಿಟ್ಟು ಹೇಳ್ತೀರಾ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.